ಬಂತಂದ್ರೆ ಆಕಾಶವೇ ಧರೆಗಿಳಿದಂತೆ ಕಾಣ್ತದೆ. ಅಂದ್ರೆ ಇಡೀ ದಿನ ಇಡೀ ಭೂ ಪ್ರದೇಶವನ್ನ ಮಂಜು ಆವರಿಸಿರ್ತದೆ. ಅಂದ್ರೆ ಹಗಲು ಕೂಡ ಕತ್ಲಾಗುತ್ತೆ. ಇಡೀ ದಿನ ಮಳೆ ಸುರಿತದೆ, 6 ತಿಂಗಳು ಹಾಗೇನೆ ಬರ್ತಾನೆ ಇರ್ತದೆ. ಹಾಗಾದ್ರೆ ನಾವು ಎಲ್ಲಿದ್ದೀರಿ ಅಂತೀರಾ? ಇದು ಕರ್ನಾಟಕದ ಮುಕುಟಮಣಿ, ಪ್ರಕೃತಿ ಮಾತೆ ಹಸಿರನ್ನೇ ಹಾಸು ಹೊಂದಿರುವಂತ ಆಗುಂಬೆ. ಬನ್ನಿ ಆಗುಂಬೆಯಲ್ಲಿ ಮಳೆ ಜೀವನವನ್ನ ತಿಳ್ಕೊಂಡು ಬರೋಣ. ಮಳೆ ಇದು ಮಲೆನಾಡ ಮಳೆ. ಮೇಲ್ನೋಟಕ್ಕೆ ಇದರ ಅಬ್ಬರಕ್ಕೆ ಹೊರಗಿಳಿಯುವುದೇ ಬೇಡ ಅನಿಸಿದ್ದು ಸಹಜ. ಆದರೆ ಒಮ್ಮೆ ಇದರ ಗೆಳೆತನಕ್ಕಿಳಿದೆವು ನೋಡಿ, ಇದು ಪಕ್ಕಾ ಫ್ರೆಂಡ್ ಕಣ್ರಿ. ನಮ್ಮ ಜೊತೆ ಕೂಡುತ್ತೆ, ನಮ್ಮ ಜೊತೆ ಮಕ್ಕಳಾಗ್ಬಿಡುತ್ತೆ, ನಮ್ಮನ್ನೇ ಮಕ್ಕಳಾಗಿಸ್ಬಿಡುತ್ತೆ. ಹಸಿರು ನಿಸರ್ಗವನ್ನು ಹಾಗೆ ಹೀಗೆ ಮುಚ್ಚುವ ಮಳೆ, ಅಚ್ಚರಿಯ ನೀರಧಾರೆ. ನಿಮ್ಮನ್ನು ಮಾತ್ರವಲ್ಲ, ಅದು ನಿಮ್ಮ ತುಂಟ ಮನಸ್ಸನ್ನು ಕಾಡಿಬಿಡುತ್ತೆ. ನಿಮಗಾಗಿ ಒಂದು ಹಾಡನ್ನು ಹಾಡಿಬಿಡುತ್ತೆ. ಮತ್ತೆ ಈ ಮಲೆನಾಡಿನ ಕವಿಗಳು ಬಿರುಮಳೆಗೆ, ಸುರಿಮಳೆಗೆ, ಕಚಗುಳಿ ಮಳೆಗೆ, ಸೂಜಿ ಮಳೆಗೆ ವ್ಯಾಖ್ಯಾನ ಬರೆಯದೇ ಇರೋಕೆ ಸಾಧ್ಯನಾ? ಇಂತಹ ಸರಿಗಮವಿದೆ ಆ ಮಳೆಯಲ್ಲಿ. ಬಾ ಮಳೆ ಬಾ, ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು. ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು. ನಲ್ಲೇ ನಲ್ಲೇ ಬರಲಾಗದಂತೆ, ನಲ್ಲೇ ಬರಲಾಗದಂತೆ. ಹನಿ ಹನಿ ಸೇರಿ ಹಳ್ಳ ಮಾತ್ರವಲ್ಲ, ಕಳ್ಳ ನೋಟಕ್ಕೆ ತಂಪೆರೆಯುವ ಝರಿ. ಸಿಡಿವ ಹನಿ ಹನಿ ಇಬ್ಬನಿಯಾದಾಗ ಪುಟ್ಟ ಬೆಳಕಿನ ಛಳಕು. ಅಲ್ಲೆಲ್ಲ ನಮ್ಮ ಕೈ ಬೆರಳುಗಳು ಹರಿದಾಡಿದಾಗ ಚಿನ್ನಾಟ. ಹೀಗೆ ಆಟವಾಡುತ್ತಾ ನಾವು ಎಲ್ಲವನ್ನೂ ಮರೆಯಬಹುದು. ಅದೇ ಜೋಂಪಿನಲ್ಲಿ ಮೈ ಮರೆತಾಗ ಮಣಿ ಮಣಿಗಳು ಹರಿದು ಮನದನ್ನೆಯಷ್ಟೇ ಮುದ ನೀಡಬಹುದು. ಯಾಕೆಂದರೆ ಇದು ಆಗುಂಬೆ ಮಳೆ. ಆಗುಂಬೆ ಎಂದರೆ ಕರ್ನಾಟಕದ ಚಿರಾಪುಂಜಿ. ಆದರೆ ಇಲ್ಲಿನ ಮಳೆ ನಿಲ್ಲುವುದು ಅಲ್ಪ ಕಾಲಕ್ಕೆ ಮಾತ್ರ. ಹಾಗೆ ನಿಂತಾಗ ಸುಮ್ಮನೆ ಮೌನ, ಏಕಾಏಕಿ ಯುದ್ಧ ನಿಂತ ಹಾಗೆ ಶಾಂತಿ. ಆದರೂ ಪೈರಿಗೆ ತೆನೆ ಬಾರವೇ, ಆಗುಂಬೆಗೆ ಮಳೆ ಬಾರವೇ. ಹೀಗೆ ಮಳೆ ನಿಂತಾಗ ಕ್ರಿಯಾಶೀಲರಾಗುವ ಇರುವೆಗಳ ಹಾಗೆ ನಮಗೂ ಹೊಸ ಐಡಿಯಾಗಳು ಹೊಳೆಯುತ್ತವೆ. ಆ ಪ್ರಕಾರ ನಾವು ಸಾಗಿ ಬಂದಿದ್ದು ಈ ಕುಂದಾದ್ರಿ ಬೆಟ್ಟಕ್ಕೆ. ಇಲ್ಲಿ ಹಕ್ಕಿಗಳಾಗುವ ಹುನ್ನಾರ. ನಾವು ಮಾತ್ರ ಇಲ್ಲಿ ಒಂದಿಷ್ಟು ಸಾಹಸಕ್ಕೆ ಶುರು ಹಚ್ಚಿಕೊಂಡೆವು. ಅದಕ್ಕೆ ನೋಡಿ ಈ ಎದುಸಿನ ಕೊಡುಗೆ. ಅಲ್ಲೇ ಮಲಗಿ ಬಿಡೋಣ ಅನಿಸಿದ್ದು ಸುಳ್ಳಲ್ಲ. ಕುಂದಾದ್ರಿ ಬೆಟ್ಟ ಸಮುದ್ರ ಮಟ್ಟದಿಂದ 2800 ಅಡಿ ಎತ್ತರದ ಈ ತಾಣದಲ್ಲಿ ಆಕಾಶ ಕೈಗೆಟುಕಿದ ಅನುಭವ. ಈ ಬೆಟ್ಟಕ್ಕೆ ಮಳೆ ಇಲ್ಲದಾಗ ಬಂದರೇನೆ ಉತ್ತಮ. ಇಲ್ಲಿ ಬಂದು ಮಳೆ ನೋಡುವುದಕ್ಕಿಂತಲೂ ಇಲ್ಲಿ ಬಂದು ಮಳೆ ಇಲ್ಲದ ಮಳೆಗಾಲದ ವಿಹಂಗಮ ನೋಟ ನೋಡುವುದೇ ಹಬ್ಬ. ಇಲ್ಲಿ ಈಗಾಗಲೇ ಒಂದಿಷ್ಟು ಮಹಿಳೆಯರು ಬಂದು ಸೇರಿದ್ರು. ಇಲ್ಲಿಂದಲೇ ಪೂರ್ತಿ ಮಲೆನಾಡು ಅಷ್ಟೇ ಯಾಕೆ ಕರಾವಳಿಯನ್ನು ವೀಕ್ಷಿಸಬಹುದು. ಈ ಶೃಂಗದಲ್ಲಿದೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಎತ್ತರ ಬೆಟ್ಟದ ಮೇಲೆ ಮೈವೆತ್ತಿ ನಿಂತ ಸುಂದರ ಸಂಭ್ರಮ. ಥ್ಯಾಂಕ್ಸ್ ಗಾಡ್, ಮಳೆ ಇಲ್ಲದ್ದೇ ಒಳ್ಳೆಯದಾಯ್ತು. ಇಲ್ಲೇ ನಿಂತಾಗ, ನಿಂತು ಹಸಿರನ್ನೆಲ್ಲ ಆಸ್ವಾದಿಸಿದಾಗ ನಿಮ್ಮನ್ನು ಆಕರ್ಷಿಸಿದ್ದು ಕಾಡು ಹಣ್ಣು. ಇದನ್ನು ಕೀಳಲೆಂದು ಬಂದ ಕೋತಿಯನ್ನು ಕಿಚಾಯಿಸುವುದರಲ್ಲೂ ಒಂಥರ ಆನಂದವಿತ್ತು. ಅದು ತನ್ನ ಪಟ್ಟು ಬಿಡಲಿಲ್ಲ ನೋಡಿ. ನಮ್ಮನ್ನು ನೋಡಿ ಹಾಗೆ ಹೀಗೆ ಬೈತಾನೆ ಇತ್ತು. ಹೀಗೆ ಸಾಗಿತ್ತು ನಾಟಕ. ಸಣ್ಣನೆ ಮಳೆಗೆ ಸುಮ್ಮನೆ ಜಡಿಮಳೆಯಾಗುವ ಆತುರ, ಭೋರೆಂದು ಸುರಿಯುವ ಧಾವಂತ. ಮಳೆಗೆ ತಲೆಯೊಡ್ಡುತ್ತಾ ನಾವು ಬಂದಿದ್ದೊಂದು ಓಣಿಗೆ. ಅಬ್ಬಬ್ಬ ಅಂದರೆ ಆಗುಂಬೆಯಲ್ಲಿರುವುದೇ 200-300 ಮನೆಗಳು. ಮಳೆ ಬಂದರೆ ಇಲ್ಲಿದ್ದ ಮನೆಗಳೆಲ್ಲವೂ ಸಂಪೂರ್ಣ ಪ್ಲಾಸ್ಟಿಕ್ ಮುಚ್ಚಿಕೊಂಡು ಗಪ್ಚುಪ್ ಅನಿಸಿಬಿಡುತ್ತವೆ. ಹೀಗೆ ಮನೆಗಳೆಲ್ಲ ಸುಂದರಿಯರಂತೆ ಸಿಂಗರಿಸಿಕೊಳ್ಳಲು ಅದೇನು ಕಾರಣ ಅಂತ ತಿಳಿದುಕೊಳ್ಳುವ ತವಕ ನಮಗೂ ಇತ್ತು. ಈ ಆಗುಂಬೆಯಲ್ಲಿ ಸುಮಾರು 300ಕ್ಕೂ ಅಧಿಕ ಮನೆಗಳಿದೆ. ಸುಮಾರು 1000 ಮಂದಿ ಪಾಪ್ಯುಲೇಷನ್ ಇದೆ. ಒಂದೊಂದು ಮನೆ ಕೂಡ ಈ ಪ್ಲಾಸ್ಟಿಕ್ ನಿಂದ ಕಟ್ಟಿದ್ದಾರೆ. ಅದು 1 ಕೋಟಿ ಮೌಲ್ಯದ ಮನೆ ಇರ್ಬೋದು. ಆದ್ರೆ ಈ ಸಂದರ್ಭದಲ್ಲಿ ನೋಡಿದಾಗ, ಮಳೆಗಾಲದಲ್ಲಿ ನೋಡಿದಾಗ ಎಲ್ಲಾ ಮನೆಗಳು ಗುಡಿಸಲು ತರ ಕಾಣ್ತದೆ ನೋಡಿ. ಈ ಮನೆಯನ್ನ ಸಂಪೂರ್ಣ ಕವರ್ ಮಾಡಲಾಗಿದೆ. ಕೇವಲ ಎದುರುಗಡೆಯಿಂದ ಹಂಚು ಮಾತ್ರ ಕಾಣ್ತದೆ. ಅದೇ ರೀತಿ ನೀವು ಉದ್ದಕ್ಕೆ ನೋಡಿದ್ರೆ ರಸ್ತೆ ಬದಿಯಲ್ಲಿ ಇರುವಂತಹ ಪ್ರತಿಯೊಂದು ಮನೆಗಳು
ಕೂಡ ಈ ಪ್ಲಾಸ್ಟಿಕ್ನಿಂದ ಕವರ್ ಆಗಿದೆ. ಈ ಮನೆಗೂ ವ್ಯತ್ಯಾಸವೇನಿಲ್ಲ, ಆದರೆ ಒಳಹೊಕ್ಕರೆ ಸಖತ್ ಗ್ರ್ಯಾಂಡ್ ಆಗಿತ್ತು. ಇಲ್ಲಿ ಅಗ್ಗಿಷ್ಟಿಗೆಗೆ ಮೈಯೊಡ್ಡುವ ಭಾಗ್ಯ, ಇಲ್ಲಿ ಸ್ವಲ್ಪ ಮೈ ಬಿಸಿ ಮಾಡಿಕೊಳ್ಳುವ ಅನಿವಾರ್ಯತೆಯೂ ಇತ್ತು. ವಾಹ್, ಇದರ ಜೊತೆಗೆ ಒಂದು ಲೋಟ ಕಾಫಿ ಸೇವನೆ, ಬೆಚ್ಚಗೆ ಸ್ವಲ್ಪ ಕಾಲಹರಣ, ಪುಟ್ಟ ಕಾಡಹರಟೆ. ಮಳೆ ಚಳಿಗೆ ಮೈ ಬಿಸಿ ಮಾಡಲು ಆ ಮನೆ ಯಜಮಾನರು ಹೇಳಿಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿತ್ತು. ಅದೇನಂದ್ರೆ ಕವಳ ಸವಿಯೋದು, ಚಿಗುರೆಲೆ, ಕೆಂಪಡಿಕೆ. ಈ ಒಂದು ಮನೆಯನ್ನ ನೋಡಬಹುದು, ತೆಂಗಿನ ಗರಿಗಳಿಂದ ಮಾಡಿದಂತ ತಟ್ಟಿಯಿಂದ ಕವರ್ ಮಾಡಿದ್ದಾರೆ. ಮೊದಲೆಲ್ಲ ಇಲ್ಲಿ ಆಗುಂಬೆಯ ಪ್ರತಿ ಒಂದು ಮನೆಗಳನ್ನ ಕೂಡ ಈ ತಟ್ಟಿಯಿಂದನೇ ಕವರ್ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಮಾತ್ರ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಾವು ನೋಡಬಹುದು, ಈ ತಟ್ಟಿ ಇದೆಲ್ಲ ತೆಂಗಿನ ಗರಿಯಿಂದ ಮಾಡಿರುವಂತ ತಟ್ಟಿಗಳು. ಇದನ್ನ ಏನು ಮಂಗಳೂರು, ಉಡುಪಿ ಮುಂತಾದ ಕಡೆಗಳಿಂದ ಇಲ್ಲಿಗೆ ತರಿಸ್ಕೊಳ್ತಾರೆ. ಇದು ಆದ್ರೆ ಇದರ ಪ್ರಾಬ್ಲಮ್ ಏನಂದ್ರೆ ಒಂದೇ ವರ್ಷ ಬರೋದು. ಒಂದು ವರ್ಷ ಇದನ್ನ ಕಟ್ಟಿ ಇದು ಮಳೆಯಲ್ಲಿ ನೆಂದ ನಂತರ ಮತ್ತೊಂದು ವರ್ಷಕ್ಕೆ ಇದು ಬರೋದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ಗಳನ್ನ ಬಳಸ್ತಾ ಇದ್ದಾರೆ. ಜೂನ್ ಇಂದ ಎಷ್ಟು ತಿಂಗಳು ನೀವು ಕಟ್ಕೋಬೇಕು? ಜೂನ್ ಇಂದ ಸಾಧಾರಣ ಅಕ್ಟೋಬರ್ ವರೆಗೆ, ಅಂದ್ರೆ ಒಂದು 6 ತಿಂಗಳು ಈಗಿನ ನೀವು ಕಟ್ಕೋಬೇಕು. ಅಂದ್ರೆ ಒಂದ್ಸಲ ನೀವು ಕಟ್ಟಿದ ಕವರ್ ಮಾಡಿದ ಪ್ಲಾಸ್ಟಿಕ್ ಇನ್ನೊಂದು ವರ್ಷ ಬಹಳ ಕಡಿಮೆ ಬರುವಂತದ್ದು. ಕಮ್ಮಿ ಬರುವಂತದ್ದು. ವರ್ಷಕ್ಕೆ ಎಷ್ಟು ನಿಮ್ಮ ಮನೆಗೆ ಎಷ್ಟು ಖರ್ಚಾಗ್ತದೆ? 2 ರಿಂದ 2,500 ರೂಪಾಯಿ. 2,500 ಆಗುತ್ತೆ. ಈಗ ಇಲ್ಲಿ ಬೀದಿಯಲ್ಲಿ ಸಾಕಷ್ಟು ಮನೆಗಳಿದೆ, ಎಲ್ಲವೂ ಈ ರೀತಿ ಕಟ್ಕೊಳ್ತಾರೆ. ಕವರ್ ಆಗ್ಲೇಬೇಕು, ಕವರ್ ಆಗುತ್ತೆ. ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಬಿದ್ದು ಬಿಡುತ್ತೆ. ಓಕೆ, ಧನ್ಯವಾದ ಸರ್. ಈಗ ನೋಡಿ, ಇಲ್ಲಿ ಈಗ ನೋಡಬಹುದು, ಪಕ್ಕದಲ್ಲೇ ಇನ್ನೊಂದು ಕಾಣಬಹುದು, ಈ ಮನೆ ಬಿದ್ದಿದೆ. ಇದು ಏನಾಗಿದೆ, ಮಳೆಯಿಂದ ರಕ್ಷಣೆ ಇಲ್ಲದ ಕಾರಣ ಈ ಮನೆ ಬಿದ್ದಿದೆ. ನಂತರ ಅದ್ರ ಮುಂದೆ ನಾವು ಬಂದ್ರೆ ನೋಡಬಹುದು ಮತ್ತೊಂದು ಬಿಲ್ಡಿಂಗ್, RCC ಬಿಲ್ಡಿಂಗ್. ಇದುವರೆಗೆ ನಾವು ನೋಡಿದ ಹಂಚಿನ ಮನೆಗಳು. ಹಂಚಿನ ಮನೆಗಳನ್ನ ಪ್ಲಾಸ್ಟಿಕ್ ನಿಂದ ಕವರ್ ಮಾಡುವಂತ ಸಹಜ, ಇಲ್ಲ ಮಳೆಯಿಂದ ರಕ್ಷಣೆಗಾಗಿ. ಆದ್ರೆ ಇಲ್ಲಿ ಸಿಮೆಂಟಿನಿಂದನೇ ಕಟ್ಟಿರುವಂತದ್ದು ಸಂಪೂರ್ಣ RCC ಮನೆ ಆದ್ರೂ ಕೂಡ ಇವರು ಇಲ್ಲಿ ಪ್ಲಾಸ್ಟಿಕ್ ಅನ್ನು ಕಟ್ಟಿದ್ದಾರೆ. ಅಂದ್ರೆ ಎಷ್ಟೇ ಗಟ್ಟಿಶಾಲಿಯಾದ ಮನೆ ಇದ್ರೂ ಕೂಡ ಈ ಮಳೆಯಲ್ಲಿ ಅದನ್ನ ರಕ್ಷಿಸಿಕೊಳ್ಳಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. 6 ತಿಂಗಳು ಈ ರೀತಿಯ ತಟ್ಟಿ, ಈ ರೀತಿಯ ಈ ಪ್ಲಾಸ್ಟಿಕ್ಗಳನ್ನ ಕಟ್ಟಿ ಇವರು ರಕ್ಷಣೆಯನ್ನು ಮಾಡ್ತಾರೆ. ಮುಂದೆ ಈ ಮನೆ ಒಳಗಡೆ ಇವರ ಜೀವನ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್.